ವೀಕ್ಷಕ ನಮಸ್ಕಾರ. ಮತ್ತೊಂದು ದೇವಸ್ಥಾನ, ಬೋರೆ ದೇವರ ದೇವಸ್ಥಾನ. ಇದು ಕೂಡ ಈಶ್ವರನ ಸನ್ನಿಧಿ ಆಗಿರುವಂಥದ್ದು. ಹಾಗಾಗಿ ಏನು ಮಹಾಶಿವರಾತ್ರಿಯ ವಿಶೇಷ ಏನು ಮತ್ತೆ ನಾನು ಹೇಳಿದೆ, ಗಾಣಿಕೊಪ್ಪಲು, ಕಂಚನಹಳ್ಳಿ 3 ಗ್ರಾಮಗಳ ಮತ್ತೊಂದು ದೇವರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಬರುವಂಥ ಭಕ್ತಾದಿಗಳು ಬೇರೆ ಜಿಲ್ಲೆಗಳಿಂದ ಬರುವಂಥದ್ದು, ಮಂಡ್ಯ ಜಿಲ್ಲೆಯಿಂದ ಬರುವಂಥದ್ದು ಜಾಸ್ತಿ, ಅತಿ ಹೆಚ್ಚು ಭಕ್ತರು ಇರುವಂಥದ್ದು. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಈ ಒಂದು ಬೋರೆ ದೇವರ ದೇವಸ್ಥಾನ ಬಹಳ ವಿಶೇಷವಾಗಿ ಕೂಡ ಇಲ್ಲೂ ಕೂಡ ಅವರೆಕಾಳು ಪರ ಅಂತ ನಾವು ಹೇಳ್ತೀವಿ, ಅದನ್ನು ಕೂಡ ಆಚರಣೆ ಮಾಡ್ತಾರೆ. ಹಾಗೆ ಬೆಳಗಿನಿಂದ ಕೂಡ ಇದು ಪರ ಸ್ಟಾರ್ಟ್ ಆಗಿದೆ. ಇಲ್ಲೂ ಕೂಡ ಎಲ್ಲ ಧಾರ್ಮಿಕ ಆಚರಣೆಗಳು ಬಹಳ ಅದ್ದೂರಿಯಾಗಿ ಕೂಡ ಆಚರಣೆ ಮಾಡ್ತಾರೆ. ನಾನು ಆಗ್ಲೇ ಹೇಳಿದೆ ನಿಮಗೆ, ಏನು 3 ಗ್ರಾಮ ಬರುತ್ತೆ, ಆ 3 ಗ್ರಾಮನೂ ಕೂಡ ಎಲ್ಲ ಯಜಮಾನರು ಕೂಡ ಇಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ತಾವೇನು ನೋಡ್ತಾ ಇರೋಂಥದ್ದು ಇದು ಒಂದು ಕೂಡ ದೊಡ್ಡ ಅಸ್ಮಿತೆ ಇರುವಂಥ ಒಂದು ಧಾರ್ಮಿಕ ವಿಚಾರವಾಗಿ ನಾವು ನೋಡ್ತೀವಿ. ಇಲ್ಲೂ ಕೂಡ ಎಲ್ಲ ಕಾರ್ಯಕ್ರಮಗಳು ಕೂಡ ಏನು ನಾವೇನು ಈ ಒಂದು ಮಹಾಶಿವರಾತ್ರಿಯ ವಿಶೇಷ ಅಂತ ಇವೆ, ಅಲ್ಲೂ ಕೂಡ ಮಹಾಶಿವರಾತ್ರಿಯ ವಿಶೇಷಗಳನ್ನ ನೋಡ್ಬೋದು. ಅತಿ ಹೆಚ್ಚು ಮಂಡ್ಯ ಜಿಲ್ಲೆಯಿಂದ ಕೂಡ ಇಲ್ಲಿಗೆ ಬರುವಂಥದ್ದು. ಈ ಒಂದು ದೇವಸ್ಥಾನಕ್ಕೆ ಮುಖ್ಯ ಪ್ರತೀಕವಾಗಿ ನೋಡುವಂಥದ್ದಾದ್ರೆ ಇಲ್ಲಿ ಬೋರೆ ದೇವರ ದೇವಸ್ಥಾನ ಬಂದು ಶಿವನ ಮತ್ತೊಂದು ಪ್ರತಿರೂಪ ಅಂತ ಹೇಳ್ಬೋದು. ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥದ್ದು ಕೂಡ ಇದ್ದಾರೆ. ಮುಖ್ಯವಾಗಿ ಅತಿ ಹೆಚ್ಚು ಭಕ್ತಾದಿಗಳು ಇರುವಂಥದ್ದು ಮಂಡ್ಯ ಜಿಲ್ಲೆಯಿಂದ ಬರುವಂಥದ್ದು ಕೂಡ ನಾವು ನೋಡ್ಬೋದು ಇಲ್ಲಿ. ಸ್ವಲ್ಪ ಸೈಡ್ ಬನ್ನಿ ಸರ್. ಸರ್ ಒಂಚೂರು ಸೈಡ್ ಸರ್. ಇಲ್ಲಿಯೂ ಕೂಡ ಸಹಸ್ರಾರು ಭಕ್ತಾದಿಗಳು ಬರುವಂಥದ್ದು. ಮುಖ್ಯವಾಗಿ ಈ ಒಂದು 3 ಗ್ರಾಮ ಏನಿದೆ, ಆ 3 ಗ್ರಾಮದ ವಿಶೇಷ ಅಂತ ದೇವಸ್ಥಾನ. ಇವತ್ತು ಮತ್ತೊಂದು ಮಂಡ್ಯ ಜಿಲ್ಲೆಯಲ್ಲಿರುವಂಥದ್ದು ಬೋರೆಗೌಡ ದೇವಸ್ಥಾನ, ಬೋರೆ ದೇವರ ದೇವಸ್ಥಾನ ಬಂದು ಅದು ಮಾದೇಪುರ, ಶೂಟಿ ಮಾದೇಪುರ ದೇವಸ್ಥಾನ ಅಲ್ಲೂ ಕೂಡ ಇದೆ. ಹಾಗಾಗಿ ನಮ್ಮ ಗ್ರಾಮಕ್ಕೆ ಇಲ್ಲಿ ಮೈಸೂರು ಜಿಲ್ಲೆಗೆ ಇರುವಂಥದ್ದು ಈ ಬೋರೆ ದೇವರ ದೇವಸ್ಥಾನ. ಬಹಳ ವಿಶೇಷವಾದ ಅದ್ದೂರಿ ಕಾರ್ಯಕ್ರಮ ಕೂಡ ಆಗುತ್ತೆ, ಪೂಜಾ ಕುಣಿತಗಳಾಗುತ್ತೆ. ಹಾಗಾಗಿ ಈಗ ಆಚರಣೆ ಮಾಡ್ತಾರೆ. ಎಲ್ಲ ಭಕ್ತಾದಿಗಳು ಕೊಟ್ಟಂತಹ ದವಸ ಧಾನ್ಯಗಳಿಂದ ಇವತ್ತು ಕಂಗೊಳಿಸ್ತಾ ಇದೆ ಧಾರ್ಮಿಕ ಅಸ್ಮಿತೆ ಅಂತಂದ್ರೆ. ಹಾಗಾಗಿ ಸಾಮರಸ್ಯದ ಹಬ್ಬ, ಮತ್ತೊಂದು ಜಾತ್ಯತೀತವಾಗಿ ಮಾಡುವಂಥ ಹಬ್ಬ ಇದು. ನಾವು ನೋಡುವಂಥದ್ದು ಇಲ್ಲಿ ಬೋರೆ ದೇವರ ದೇವಸ್ಥಾನ. ಅತಿ ಹೆಚ್ಚು ಮಂಡ್ಯ ಜಿಲ್ಲೆಗಳಿಂದ ಬರುವಂಥ ಬಹಳ ಭಕ್ತಾದಿಗಳು ಕೂಡ ಇದ್ದಾರೆ ಇಲ್ಲಿ, ಅದು ವಿಶೇಷ. ಮತ್ತೆ ಮೈಸೂರು ಜಿಲ್ಲೆ ಕೂಡ ಆದ್ರಿಂದ ಇಲ್ಲಿ ಕೂಡ ಬರುವಂಥ ಜನ ಸುತ್ತಮುತ್ತ 16 ಹಳ್ಳಿಯವರು ಕೂಡ ಇಲ್ಲಿ ಬರ್ತಾರೆ. ಹಾಗೇನೆ ನೀವು ಎಲ್ಲೇ ಜಾತ್ರೆಗಳಿಗೆ ಹೋದ್ರೂ ಕೂಡ ನಿಮ್ಮ ಹಣ, ಮೊಬೈಲು, ಒಡವೆ ಮೇಲೆ ಬಹಳ ನಿಗಾ ಇಡಬೇಕು. ಹಾಗಾಗಿ ನಾನು ಯಾವತ್ತೂ ಕೂಡ ನಿಮಗೆ ಅದನ್ನ ಜ್ಞಾಪಿಸ್ತಾ ಇರ್ತೀನಿ ಕಳಕಳಿಯಾಗಿ.